ಇನ್ನು ನೋಡಿ, ಈ ಒಬ್ಬೊಬ್ಬರಾಗಿ ಎಂಟರ್ ಆಗ್ತಿದ್ದಾರೆ ಈ ಪ್ರಕರಣದಲ್ಲಿ. ನಟಿ ರಮ್ಯಾಗೆ ಟಾಂಗ್ ಕೊಟ್ರ ರಕ್ಷಿತಾ ಪ್ರೇಮ್ ಅಂತ. ರಕ್ಷಿತಾ ಪ್ರೇಮ್ ದರ್ಶನ್ ಅವರ ಆತ್ಮೀಯ ಗೆಳತಿ ಕೂಡ ಹೌದು. ಅವರು ಪೋಸ್ಟ್ ಮಾಡಿದಾರಂತೆ. ಇವಾಗ ಕೆಲವರ ಮಾನಸಿಕ ಆರೋಗ್ಯವನ್ನು ನೋಡೋಕ್ಕಾಗ್ತಿಲ್ಲ, ಯಾವಾಗಲೂ ದಯೆ ಇಟ್ಕೊಳ್ಳಿ ನೀವು ಅನ್ನೋ ರೀತಿಯಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಈಗ ಪೋಸ್ಟಲ್ ವಾರ್ ಒಂಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋದ್ರ ಮುಖಾಂತರ ಯುದ್ಧ. ಅವ್ರ ಮೇಲೆ ಇವ್ರ ಮೇಲೆ ಅವರು, ಹೀಗೆ ಎಲ್ಲರೂ ಕೂಡ ಮೆಸೇಜ್ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವರು ದರ್ಶನ್ ಪರ, ಇನ್ನು ಕೆಲವರು ರಮ್ಯಾ ಪರ, ಒಬ್ರಿಗೊಬ್ರು ಸುಮ್ಮನೆ ಮೆಸೇಜ್ಗಳಲ್ಲೇ ಟಾಂಗ್ ಕೊಟ್ಕೊಳ್ಳೋದು ಇದು. ಈಗ ರಕ್ಷಿತಾ ಪ್ರೇಮ್ ನೋಡಿ, ಟೈಮಿಂಗ್ಸ್ ನೋಡಿ, ರಮ್ಯಾ ಪೋಸ್ಟ್ ಮಾಡಿದ ಟೈಮಿಂಗ್ಸ್ ಯಾವುದು? ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ತೀರ್ಪು ಇನ್ನೇನು ಬರಬೇಕು ಅನ್ನೋ ಟೈಮಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಏನು ಇದು ರಮ್ಯಾ ವರ್ಸಸ್ ರಕ್ಷಿತಾನ, ಇದು ಕತೆ ಹೆಂಗೆ ಅಂತ? ಎಸ್ ಅರವಿಂದ್, ಯಾವಾಗ್ಲೂ ಕೂಡ ನಟ ದರ್ಶನ್ ಅವ್ರನ್ನ ಈ ಪ್ರಕರಣ ಆದಂತ ಸಂದರ್ಭದಲ್ಲೂ, ರೇಣುಕಾ ಸ್ವಾಮಿ ಪ್ರಕರಣ ಆದಂತ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಅವ್ರನ್ನ ಬಿಟ್ಕೊಡದೆ ಇರತಕ್ಕಂತ ಒಂದು ಸರ್ಕಲ್ ಅಲ್ಲಿ ನಟಿ ರಕ್ಷಿತಾ ಅವರು ಕೂಡ ಒಬ್ರು. ಯಾಕಂದ್ರೆ ದರ್ಶನ್ ಅವರು ಬೇಲ್ ಮೇಲೆ ಆಚೆ ಬಂದಂತ ಸಂದರ್ಭದಲ್ಲಿ ನಟಿ ರಕ್ಷಿತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಈಗ ನಟಿ ರಮ್ಯಾ ಅವರು ಒಂದು ಕಡೆ ಈಗ ಅವರ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಕೆಂಡ ಕಾರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಟಿ ರಕ್ಷಿತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥದ್ದು. ಕಾದಿರಿ, ಒಂದಿಷ್ಟು ಸಮಾಧಾನದಿಂದ ಇರಿ, ಕಾದು ನೋಡಿ ಅನ್ನೋ ಒಂದಿಷ್ಟು ಮಾತುಗಳನ್ನ ಹಂಚ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಅವರ ಮಾನಸಿಕ ಸ್ಥಿತಿ ಏನಿದೆ ಈಗ ಅದು, ಅಥವಾ ಇವನ್ನ ನೋಡೋದಕ್ಕೆ ಆಗೋದಿಲ್ಲ ಅನ್ನೋದು ಒಂದಿಷ್ಟು ಅವರ ಪೋಸ್ಟ್ ಗಳ ಮುಖಾಂತರ ಹಂಚ್ಕೊಂಡಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದ್ ರೀತಿ ನಟಿ ರಮ್ಯಾ ಮತ್ತೆ ರಕ್ಷಿತಾ ವರ್ಸಸ್ ಅನ್ನೋ ರೀತಿ ಈಗ ಬಿಂಬಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸ್ಕ್ರೀನ್ ಶಾಟ್ ನ ತೆಗೆದುಕೊಂಡು ನಟ ದರ್ಶನ್ ಅವರ ಅಭಿಮಾನಿಗಳು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ ಗಳಲ್ಲಿ ಹಾಕೊಂಡು ಆ ಒಂದು ವೈರಲ್ ಮಾಡ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ. ಸೊ ಅದೇ ಹೇಳಿದ್ನಲ್ಲ, ಈಗ ಇದೊಂಥರ ಶೀತಲ ಸಮರ ಅಂತಾರಲ್ಲ, ಆ ರೀತಿ ನೇರ ಅಲ್ಲದೆ ಇದ್ರು ಕೆಲವರೆಲ್ಲ ರಮ್ಯಾ ಪರವಾಗಿ, ಕೆಲವರು ದರ್ಶನ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಬಟ್ ಯಾರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಸ್ಯಾಂಡಲ್ವುಡ್ನಲ್ಲಿ, ಆ ಒಗ್ಗಟ್ಟು ಅಂತ ಇಲ್ವೇ ಇಲ್ಲ. ಇತ್ತೀಚೆಗೆ ರಮ್ಯಾನೇ ಹೇಳಿದರು ಒಗ್ಗಟ್ಟೇ ಇಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ. ಈಗ ಅವ್ರ ವಿರುದ್ಧನೇ ಕೆಲವರು ಮಾತನಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಅಂತಕ್ಕಂಥದ್ದು ನೋಡಬೇಕು. ಯಾರ ಮೇಲೆ ದೂರು ಕೊಡ್ತಾರೆ, ಯಾರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋದಕ್ಕೆ ಹೇಳ್ತಾರೆ, ಇವೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ.